ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಇದ್ದೆ, ನಾನು ಜೊತೆಯಲ್ಲಿದ್ದೆ. ಒಬ್ರು ಅವ್ರ ಹೆಸರು ನಮ್ಮ ಮೊದಲು ಲಂಕೇಶ್ ಪತ್ರಿಕೆಯಲ್ಲಿ ಇದ್ರು. ಅವರು ಸುಮಾರು ಒಂದು 70 ವರ್ಷ ಆಗಿದೆ. ಅವ್ರ ಹೆಸರು ನನಗೆ ನಾಟಕ ಬರ್ತಾ ಇರಲಿಲ್ಲ, ನಾಟಲ್ಲ ಏನು. ಅವರು ಒಂದು ಪ್ರಶ್ನೆ ಕೇಳಿದ್ರು, ಈ ರೀತಿ ಸರ್ ನಿಮ್ಮ ಗ್ಯಾರಂಟಿಗಳು ಏನಿದ್ದಾವೆ, 5 ಗ್ಯಾರಂಟಿನಿಂದ ನೀವು ಸರ್ಕಾರಕ್ಕೆ ಬಂದಿದ್ರಿ, ಅದೇ ರೀತಿ ನಿಮ್ಮ ಗ್ಯಾರಂಟಿಗಳು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದವರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿನವರು ಮತ್ತೆ ಇಂಡಿಯಾ ಅಲಯನ್ಸ್ನವರು ಅಡಾಪ್ಟ್ ಮಾಡಿಕೊಂಡು ಇಡೀ ದೇಶದಲ್ಲಿ ಗ್ಯಾರಂಟಿ ಬಗ್ಗೆ ಚರ್ಚೆ ನಡೀತಾ ಇದೆ. ಆಕಸ್ಮಿಕ್ ನಿಮ್ಮ ಇಂಡಿಯಾ ಅಲಯನ್ಸ್ ಅವಕಾಶ ಸಿಕ್ಕಿದ್ರೆ ನಿಮ್ಗೆ, ನೀವು ಏನಾದ್ರು ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದ್ರು. ಯಾರಿಗೆ? ಅಲ್ಲ, ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅವಕಾಶ ಇದೆಯಾ ಅಂತ ಸಿದ್ದರಾಮಯ್ಯನವ್ರಿಗೆ ಕೇಳಿದ್ರು. ಆವಾಗ ಸಿದ್ದರಾಮಯ್ಯನವರು ಹೇಳಿದ್ರು, ಅದನ್ನ ತೀರ್ಮಾನ ಆಗೋದು ಎಲೆಕ್ಷನ್ ನಂತರ, ನನಗೆ ಆ ರೀತಿ ಆಸೆ ಆಕಾಂಕ್ಷೆಗಳು ಇಲ್ಲ ಅಂತ ಹೇಳಿ ಅಷ್ಟೇ ಹೇಳಿದ್ದು. ಕರ್ನಾಟಕದಲ್ಲಿ ಯಾರು ಆಗಲ್ಲ ಅಂತ ಹೇಳಿಲ್ಲ. ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಗೆ ಅವಕಾಶ ಸಿಕ್ಕಿದ್ರೆ ನಮ್ಗೆಲ್ಲ ಒಂದು ಹೆಮ್ಮೆ. ನಾವೆಲ್ಲ ಅವ್ರನ್ನ ಮಾಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡೋಣ. ಕರ್ನಾಟಕದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತಿನ ದಿವಸ AICC ಪ್ರೆಸಿಡೆಂಟ್ ಆಗಿದ್ದಾರೆ. ಇಡೀ ಸುಮಾರು 55 ವರ್ಷಗಳ ಕಾಲ ರಾಜಕಾರಣ ಮಾಡಿ, ಸೇವೆಯನ್ನು ಮಾಡಿ, ಒಂದು ಎಲ್ಲಾ ರೀತಿಯ ವ್ಯವಸ್ಥಿತವಾಗಿ ಅವರು ಬ್ಲಾಕ್ ಪ್ರೆಸಿಡೆಂಟ್ ಇಂದ AICC ಪ್ರೆಸಿಡೆಂಟ್ ಆಗಿದ್ದಾರೆ. ಅವ್ರಿಗೆ ಮಾಡ್ಲಿಕ್ಕೆ ಯಾರು ಅಡ್ಡ ಬರೋದಿಲ್ಲ. ಅವ್ರಿಗೆ ಅವಕಾಶಗಳು ಇದಾವೆ. ನಾವೆಲ್ಲ ಪ್ರಾರ್ಥನೆ ಮಾಡೋಣ ದೇವರಿಗೆ ಅವಕಾಶ ಬಂದು